ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈಕೋರ್ಟ್ ಅಲ್ಲಿ ಏನ್ ಆದೇಶ ಆಗಿದೆ ಅಂದ್ರೆ ನೀವು ಎಕ್ಸಾಮಿನೇಷನ್ ಮಾಡಬಹುದು, ನೋಟಿಫಿಕೇಶನ್ ಮಾಡಬಹುದು, ಆದ್ರೆ ನೀವು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕ್ ಆಗೋದಿಲ್ಲ ಅಂತ ಹೈಕೋರ್ಟ್ ಆರ್ಡರ್ ಇದೆ. ನೋಡ್ರಿ ಹೋದ್ರಿ ಸುಮ್ಮನೆ ನಗ್ತಾ ಡ್ಯಾನ್ಸ್ ಮಾಡೋದಿಲ್ಲ. ನೀವು ಮಾಡಿರೋದು ಪ್ರಾಬ್ಲಮ್ಸ್ ಇಲ್ಲಿ. 56,000 ಸರ್ ಈಗ ಆಯ್ತು. ಹಂಗಾದ್ರೆ 56,000 ಈಗ ಏನ್ ಮಾಡ್ತೀರಿ? ಟೇಕ್ ದಿ ಆರ್ಡರ್ ಅಂಡ್ ರೀಡ್. ಸರ್ ಆರ್ಡರ್ ತಗೊಂಡ್ಬಿಟ್ಟು ಹೋದ್ರೆ ಈಗ ಏನ್ ಮಾಡ್ತೀರಿ? 56,000 30 ದಿನದಲ್ಲಿ we have taken 56,000 30 ದಿನದಲ್ಲಿ ಹೆಂಗ್ ಮಾಡ್ತೀರಿ? ಈಗ ನಾವು ಡಿಸಿಷನ್ ತಗೊಂಡಿದೀವಿ. ವಾಪಸ್ 50% ಅದನ್ನ ಮೊದಲೇ ಮಾಡಬಹುದಾಗಿತ್ತು ತಾನೇ. ನಾನು ಆಗ್ಲೇ ಹೇಳಿದೆ, ದಯಮಾಡಿ ಅಂಕಿಅಂಶಗಳಲ್ಲಿ ದಾರಿ ತಪ್ಪಿಸಬೇಡಿ ಅಂತ ಆಗ್ಲೇ ಹೇಳಿದೆ. ನೋಡಿ, ಸುಪ್ರೀಂ ಕೋರ್ಟ್ 50% ವರ್ಗು ಯಾವತ್ತೂ ಅಡ್ಡ ಬರೋದಿಲ್ಲ. ಅದಾದ್ಮೇಲೆ 56% ಯಾಕೆ ಮಾಡಿದ್ರಿ ನೀವು? ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಮೇಡಮ್. ಪ್ಲೀಸ್ ಯಾಕೆ ಮಾಡಿದ್ರಿ? ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ವಿತೌಟ್ ಶೆಡ್ಯೂಲ್ ಲೈನ್ ಯಾಕೆ ಮಾಡಿದ್ರಿ? ಒಂದು ನಿಮಿಷ ಸರ್, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಸರ್. ಪೂರ್ತಿ ಕೇಳಿಸ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾವು ವಾಪಸ್ ರಿವರ್ಸ್ ಮಾಡ್ತಾ ಇದೀವಿ ಇವಾಗ. ಮಾತಾಡಕ್ಕೆ ಬಿಡಿ ಸರ್. ಒಂದ್ ನಿಮಿಷ ಮಾತಾಡಿ ಪ್ಲೀಸ್. ಸರಿ, ಒಂದ್ ನಿಮಿಷ. ನೀವು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ರೂಪಿತವಾದಂತಹ ಪಕ್ಷ ನಿಮ್ದು. 56% ರಿಸರ್ವೇಶನ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡೋದು ನಿಮ್ಮ ಬದ್ಧತೆ. ಒಂದ್ ನಿಮಿಷ, ಮೀಸಲಾತಿಯ ಅವಶ್ಯಕತೆ ಯಾಕಿದೆ, ಹೇಗಿದೆ, ಮತ್ತು ಅದರಲ್ಲೂ ಕೂಡ ಏನು ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಮಾನತೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ರಿಸರ್ವೇಷನ್ಗಳನ್ನ ಹೇಗೆ ರೀಶಫಲ್ ಮಾಡಬೇಕು ಅನ್ನೋದು ದಟ್ ಈಸ್ ಸಪ್ರೇಟ್ ಇಶ್ಯೂ. ಬೇಡ ಅನ್ನೋವಂತಹ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬರಬಾರ್ದು. ಒಂದು ನಿಮಿಷ, ಅದನ್ನು ಸೆಟ್ ಅಸೈಡ್. 56% ಆಗಲ್ಲ ಅಂತ ಕೋರ್ಟ್ ಹೇಳಿದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗಾದರೆ ಈಗಲೂ ಮಾಡಬಾರ್ದು. ನೀವು ಯಾವ ಬೇಸಿಸ್ ಮೇಲೆ ಈಗ ಮಾಡಕ್ಕೆ ಹೊರಟಿದ್ದೀರಿ? ಅದೇ 50% ಮೇಲೆ ಮಾಡಕ್ಕೆ ಹೊರಟಿದ್ದೀರಿ. ಅದನ್ನೇ ನೀವು 2 ವರ್ಷದ ಮುಂಚೆ ಮಾಡಿದರೆ ಇವತ್ತು ಇಷ್ಟು ಜನ ಯುವಕರು ಬೀದಿಗೆ ಬರ್ತಿರ್ಲಿಲ್ಲ. ನೀವು ಹೇಳಿದಾಗೆ 1 ವರ್ಷಕ್ಕೆ 1 ಲಕ್ಷ ಅಪಾಯಿಂಟ್ಮೆಂಟ್ ಅಂತ ಅಂದಿದ್ರು. ಇಷ್ಟೊತ್ತಿಗೆ ಖಾಲಿ ಇರುವ ಎಲ್ಲ ಹುದ್ದೆಗಳು 2.5 ಲಕ್ಷ ಫಿಲ್ ಆಗ್ತಾ ಇತ್ತು. ಬಟ್ ನೀವು ಮಾಡಿಲ್ಲ. ನೀವು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿಲ್ಲ. ನೀವು ಇಚ್ಛಾಶಕ್ತಿ ಇದ್ರು ನಿಮ್ಮ ಹತ್ರ ಹಣ ಇಲ್ಲ ಅಷ್ಟೇ. ಸರ್, ಯಾರು ಹೇಳಿದ್ದು ನಿಮ್ಗೆ ಸರ್ಕಾರ ದಿವಾಳಿ ಆಗಿದೆ ಅಂತ? ಬಿಡಿ ಸರ್. ಇವರು ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ ಇವರಿಗೆ ಫ್ರೀ ಬೀಸ್ ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಬಿಜೆಪಿಯ ಬೊಮ್ಮಾಯಿ ಅವರ ಸರ್ಕಾರ SC ಅವರ ಮೀಸಲಾತಿಯನ್ನ 15ರಿಂದ 17%ಗೆ ಮಾಡ್ತು. ಅದೇ ರೀತಿ ST ಪರ್ಸೆಂಟೇಜ್ 3ರಿಂದ 7%ಗೆ ಮಾಡ್ತು. ಈ ಐತಿಹಾಸಿಕ ನಿರ್ಧಾರ ತಗೊಂತು. ಅದನ್ನ ಪ್ರಶ್ನೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ನಿಲುವನ್ನು ಖಂಡಿಸ್ತಾ ಪಂಜಾಬ್ ಗೌರ್ಮೆಂಟ್ ರೂಲಿಂಗ್ ಅಲ್ಲಿ ಮತ್ತೆ ತಮಿಳುನಾಡು ಗೌರ್ಮೆಂಟ್ ರೂಲಿಂಗ್ ಅಲ್ಲಿ ಪಾಪ್ಯುಲೇಷನ್ ಏನಾದ್ರು SC ಪಾಪ್ಯುಲೇಷನ್ ಮತ್ತು OBC ಪಾಪ್ಯುಲೇಷನ್ ಹೆಚ್ಚಿಗೆ ಇದ್ರೆ ಮಾಡ್ತಕ್ಕಂಥ ಪ್ರಾವಿಷನ್ ಇದೆ ಅಂತ 7 ಬೆಂಚ್ ಹೇಳಿರೋದು ಮೊದಲನೇದು. ಎರಡನೇದು 56% ಮಾಡಂಗಿಲ್ಲ ಅಂತೇಳಿ ಇನ್ನು ಪೆಂಡಿಂಗ್ ಇರೋದು ಮಾಡಂಗಿಲ್ಲ ಅಂತ ಹೇಳಿಲ್ಲ ಕೋರ್ಟ್ ಏನು ಹೇಳಿದೆ? ಅದಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಕೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕೊಟ್ಟಿದೆ, ನೀವು ಮಾಡ್ಬೋದು ಅಂತೇಳಿ. ಇದು ತೀರ್ಮಾನ ಆಗೋವರೆಗೂ 50% ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ. ಹೌದಲ್ವ? ಈಗ ಸಿದ್ದರಾಮಯ್ಯ ಹೇಳ್ತಾರೆ 56,000 ಮಾಡ್ತೀವಿ ಅಂತೇಳಿ. ಹೆಂಗ್ ಮಾಡ್ತೀರಾ? ಕೋರ್ಟ್ ಆರ್ಡರ್ ಬಂದಿದ್ಯಾ? ಕೋರ್ಟ್ ಆರ್ಡರ್ ಇನ್ನೂ ಬಂದಿಲ್ಲ ಅಂದ್ರೆ ನಿಮಗೆ ಹಾಗಾದ್ರೆ ಫೈನಾನ್ಸ್ ಬಿಲ್ ಇಂದ ನೀವು 60,000ಕ್ಕೆ ಪರ್ಮಿಷನ್ ತಗೊಂಡ್ರಲ್ಲ, ಹೇಗೆ ತಗೊಂಡ್ರಿ ನೀವು? ಅದು ನೋಡಿ, ಇವ್ರಾಗಲೇ ಹೇಳಿದ್ರು 35,000 ನಾವು ಇದನ್ನ ಮಾಡ್ಬಿಟ್ಟಿದೀವಿ ಅಂತೇಳಿ. ಅಡಗೂರು ವಿಶ್ವನಾಥರ ಪ್ರಶ್ನೆ 18/12/2025 ಸಿದ್ದರಾಮಯ್ಯವ್ರು ಕೊಟ್ಟಿರೋ ಉತ್ತರ ಕೇವಲ 8,157 ಅಷ್ಟೇ ನಾವು ಮಾಡೋದು ಅಂತೇಳಿ. ಎಲ್ಲ ಬಂದ್ಬಿಡ್ತೀವ್ರಿಗೆ 35,000. ಇನ್ನೊಂದು ನೋಡಿ, ಟೋಟಲ್ ಇವರಿಗೆ ಪ್ರಾಬ್ಲಮ್ ಆಗ್ತಿರೋದು ರಾಧಾ 5,000 ಕೋಟಿ ಎಕ್ಸ್ಟ್ರಾ ಹೊರೆ ಆಗುತ್ತಂತೆ ಇವ್ರಿಗೆ. ಈ ಸರ್ಕಾರ ಮಾಡಿರೋ ದುಂದುವೆಚ್ಚಕ್ಕೆ ಎಷ್ಟಾಗ್ತಿದೆ ಗೊತ್ತಾ? ಬಡ್ಜೆಟೆಡ್ ನಾನು ಹೇಳ್ತಿರೋದು. ಏನು ಇವಾಗ 117 ಜನಕ್ಕೆ ಎಕ್ಸ್ಟ್ರಾ ಇದು ಮಾಡಿದ್ರಲ್ಲ, 14.76 ಕೋಟಿ 14.76 ಕೋಟಿ ಅಡಿಷನಲ್ ಆಗಿ ಇವ್ರಿಗೆ ಬರ್ಡನ್ ಆಗ್ತಿರೋದು. ಕ್ಯಾಬಿನೆಟ್ ರ್ಯಾಂಕಿಂಗ್. ಹೌದು ಮೇಡಮ್, 9,56,000 ಪರ್ ಮಂತ್ ನೀವು ಕ್ಯಾಲ್ಕುಲೇಟ್ ಮಾಡಿ. ನೀವು ಇದಕ್ಕೆ 1 ವರ್ಷಕ್ಕೆ 14 ಇದು ಬಜೆಟೆಡ್. ಅದಾದ್ಮೇಲೆ ಈ ಏನು ಗ್ಯಾರಂಟಿಗೆ ಒಂದು ಸಮಿತಿಗಳು ಮಾಡಿದ್ರಲ್ಲ, ಇವ್ರು ಬಡ್ಜೆಟ್ ಅಲ್ಲಿ ಅಲರ್ಟ್ ಮಾಡೋದು 7.65 ಕೋಟಿ ಬಡ್ಜೆಟ್ ಅಲ್ಲಿ ಇಟ್ಟಿರೋದು ಇವ್ರ ಸಮಿತಿಗಳಿಗೆ, ಇವರ ಕಾರ್ಯಕರ್ತರಿಗೆ, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗೆ, ಕಾರ್ಯಕರ್ತರಿಗೆ ಆಗ್ಬೋದು ಸುಮಾರು 22-23 ಕೋಟಿ. ನಾನು ಹೇಳೋದು ಏನಂತ ಹೇಳಿದ್ರೆ, ಇದು ನಾನು ಹೇಳ್ತಿದ್ದು ಕೇವಲ ದುಂದು ವೆಚ್ಚ. ಇದು ಯಾವುದು ರಾಜ್ಯಕ್ಕಾಗತಕ್ಕಂಥದ್ದಲ್ಲ. ನೀವಾಗಲೇ ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ, ನಿಮಗೆ ಸರ್ಕಾರಿ ಉದ್ಯೋಗನೇ ಆಗಬೇಕು ಅಂತೇಳಿ. ಸರ್ಕಾರಿ ಉದ್ಯೋಗ ಹುಡುಗರಿಗೆಲ್ಲ ಬೇಕಾಗಿರೋದು. ಸರ್ಕಾರಿ ಉದ್ಯೋಗ ಬೇಕಾಗಿರೋದು ಸರ್ಕಾರಕ್ಕೆ. ಇವತ್ತು ನೀವು ಬಜೆಟ್ ತೊಗೊಂಬರ್ತೀರಿ, ಬಜೆಟ್ನ ಕೆಳಗಡೆಗೆ ಇಂಪ್ಲಿಮೆಂಟ್ ಮಾಡೋರು ಯಾರು?
ಇವತ್ತು ನೋಡಿ 7,85,000ದಲ್ಲಿ ಅರ್ಧಕ್ಕರ್ಧ ಸಿದ್ದರಾಮಯ್ಯ ಹೇಳಿರೋದು 2,84,811 ಖಾಲಿ ಇದೆ ಅಂತೇಳಿ. ಅರ್ಧಕ್ಕರ್ಧ ಖಾಲಿ ಇಟ್ಕೊಂಡ್ರೆ ಇದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 79,000 ಟೀಚರ್ಸ್ ಇಲ್ಲ. ಏನು ಸ್ಕೂಲ್ಗಳು ನಡೆಯುತ್ತೆ? ಆರೋಗ್ಯ ಇಲಾಖೆಯಲ್ಲಿ 37,000 ಇಲ್ಲ, ಪೊಲೀಸ್ ಇಲಾಖೆಯಲ್ಲಿ 28,000 ಇಲ್ಲ. ಅಂದರೆ ಇಷ್ಟು ಖಾಲಿ ಇಟ್ಕೊಂಡು ಇಂಪ್ಲಿಮೆಂಟ್ ಹೇಗೆ ಮಾಡ್ತೀರಿ ಸರ್ಕಾರದ? ನೀವು ಹೆಂಗೆ ಮಾಡ್ಲಿಕ್ಕೆ ಹೋಗ್ತೀರಿ? ಅದಾದ್ಮೇಲೆ ಯುವನಿಧಿ ಹೇಳಿದ್ರಿ, ಯುವನಿಧಿ ಹುಡುಗ ಹೇಳಿದ್ರು ನಾವು ಎಲಿಜಿಬಿಲಿಟಿ ಇಲ್ಲ ಅಂತೇಳಿ. ಎಲಿಜಿಬಿಲಿಟಿ ಕ್ರೈಟೀರಿಯಾವೇ ಸಿಗಲಿಲ್ಲ. ಇವರು ಅನೌನ್ಸ್ ಆಗೋ ಅಷ್ಟೊತ್ತಿಗೆ ಡಿಗ್ರಿಗಳೆಲ್ಲ ಮುಗಿದಿತ್ತು ಇವ್ರದ್ದು. ಯಾವಾಗ? ಏಪ್ರಿಲ್ ಅಷ್ಟೊತ್ತಿಗೆ. ಅವ್ರು ಯಾರು ಇದಕ್ಕೆ ಬರಲಿಲ್ಲ. ಅದಾದ್ಮೇಲೆ ಬಂದವರು ಎಲಿಜಿಬಿಲಿಟಿ ಇದೆ 10 ಲಕ್ಷ. ಇವ್ರು ಹೆಂಗೆ ಸ್ಕೀಮ್ಗಳು ಮಾಡೋ ಸೇವಾ ಪೋರ್ಟಲ್ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಮು, ಪ್ರತಿ ತಿಂಗಳು ಆ ಹುಡುಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೇಕು. ಪ್ರತಿ ತಿಂಗಳು 25ನೇ ತಾರೀಕು ಒಳಗಡೆಗೆ. ಒಂದು ತಿಂಗಳು ಡಿಕ್ಲರೇಷನ್ ಮಾಡಲಿಲ್ಲ ಅಂದರೆ 3 ತಿಂಗಳು ದುಡ್ಡು ಬರಲ್ಲ. 3,90,000 ಅಪ್ಲಿಕೇಶನ್ ಹೋಗಿದೆ. ಎಷ್ಟು ಜನ ಕೊಟ್ಟಿದ್ದಾರೆ ಹೇಳಿ? ಮೊನ್ನೆ ಮೀಸಿ ಕೇಳಿದ್ರೆ ಹೇಳ್ತಾರೆ ನನಗೆ ಬೆಳಗಾವಿ ಮಾತ್ರ ಗೊತ್ತು, ಅಲ್ಲಿ 13,000 ಕೊಟ್ಟಿದ್ದೀವಿ ಅಂತೇಳಿ. ಹೇಳ್ಬಿಡ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಯುವನಿಧಿ ಅಂತೇಳಿ. ಈ ಕಡೆ ಯುವನಿಧಿ ಕೊಡ್ತಿಲ್ಲ, ಈ ಕಡೆ ಸರ್ಕಾರಿ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಈ ರೀತಿ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಲ್ಲವನ್ನ ನೋಡಿ, 4,15 ಲಕ್ಷ ಬಡ್ಜೆಟ್, 4,15 ಲಕ್ಷ ಕೋಟಿ ಬಡ್ಜೆಟ್ಟು ರಾಧಾ. ಗ್ಯಾರಂಟಿಗೆ ಎಷ್ಟು ಬೇಕ್ರಿ? ಎಲ್ಲ ಸ್ಕೀಮ್ ಪೂರ್ತಿ ಕೊಟ್ಟರು 60,000 ಕೋಟಿ ತಾನೆ. ಇನ್ನು 3,60,000 ಕೋಟಿ ಇದೆ ರೀ. ಅದರಲ್ಲಿ ಕಡೆ ಕ್ವಾರ್ಟರಲ್ಲಿ 93,000 ಕೋಟಿ ಅಡಿಸಿ ಸಾಲ ಮಾಡಿದ್ದಾರೆ. ಒಂದು ಕ್ವಾರ್ಟರಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ 93,000 ಕೋಟಿ ಸಾಲ ಮಾಡಿದ್ರು. ದಲಿತರ ದುಡ್ಡು ರೀ, SC SP TSP 15,000 ಕೋಟಿ ತಿಂತಾರೆ. ಎಲ್ಲೋಗ್ತಾ ಇದೆ ದುಡ್ಡು? 1 ಕಿಲೋಮೀಟರ್ ಮಾಡಿಲ್ಲ. ನಾನೆಲ್ಲ ಹೇಳ್ತಿರೋದು ರಾಜಕಾಗಿ ಹೇಳ್ತಾನೆ, ರಾಜಕಾಗಿ ಅವ್ರು ಹೇಳ್ತಾರೆ ನಾನು ನೇಣ್ ಹಾಕೊಂತೀನಿ ಬೆಂಗಳೂರಿಗೆ ಬಂದ್ಬಿಟ್ಟು ನನಗೆ ದುಡ್ಡು ಕೊಡ್ತಿಲ್ಲ ಅಂತೇಳಿ. YH ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ ಒಂದು ಚರಂಡಿಗೆ ಹಾಕೋಕೆ ದುಡ್ಡಿಲ್ಲ ಅಂತೇಳಿ. ಇವರು DCM ಹೇಳ್ತಾರೆ ನಮ್ಗೆ ಇದು ಬರ್ಡನ್ ಆಗ್ತಾ ಇದೆ ಇದಕ್ಕೆ ಅಂತೇಳಿ. ಏನು ಮಾಡ್ತಾ ಇದೆ ಸರ್ಕಾರ? ಈ ರೀತಿ ದುಂದುವೆಚ್ಚಿದ್ದಾರೆ ತಾನೇ. ನೋಡಿ, ಇವತ್ತು ಅಕಸ್ಮಾತ್ ಏನಾದ್ರು ಈ ಯುವಜನಗಳಿಗೆ ನೀವು ಕೆಲಸ ಕೊಡಲಿಲ್ಲ ಅಂತ ಹೇಳಿದ್ರೆ, ಈ ಜನಜಿ ಏನಾದ್ರು ರೊಚ್ಚಿಗೆದ್ದು ನಿಂತ್ಕೊಂಡ್ರೆ ಯಾರಿಗೆ ಕಾರಣಕರ್ತರು ಎಲ್ಲ ನಾವು ರಾಜಕೀಯದವರೇನೆ, ಇರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ನಾವೇ ಕಾರಣರಾಗ್ತೀವಿ ತಾನೆ. ಇವತ್ತು ಕೂಡ ನಿಮ್ದೆಲ್ಲ ದುಂದುವೆಚ್ಚನ ಬಿಡಿ. ನೀವು ಆ ಮಕ್ಕಳಿಗೆ ಹೇಳಿ 60 1 ಲಕ್ಷ ಫಸ್ಟ್ ಇಯರ್ ಕೊಡಬೇಕು. ಈ ಸುಕ್ಕಲ್ಲಿ 3 ಲಕ್ಷ ಕೊಡಬೇಕಿತ್ತು, ಎಲ್ಲ ಮುಗಿದಾಗ್ಬಿಡ್ಬೇಕಾಯ್ತು. ಅಟ್ಲೀಸ್ಟ್ 1 ಲಕ್ಷ ಇವಾಗಾರು ಕೊಡಿ. ಬಡ್ಜೆಟ್ ಇದೆ ನಡೆದೋಗಿ. ಇವತ್ತು ನಾನು ಕೈ ಮುಗಿದು ಕೇಳ್ಕೊಂತೀನಿ ಸಿದ್ದರಾಮಯ್ಯವ್ರಿಗೆ, ಈ ಬಜೆಟಲ್ಲಿ ಅಲಾಟ್ಮೆಂಟ್ ಮಾಡಿ 1 ಲಕ್ಷ ಕೊಡಿ. ನೀವು ಮಾಡಿ ತೋರಿಸಿ ನೀವು ಅಟ್ಲೀಸ್ಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.